ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿ ವಿಚಾರ ಐತೆ ಮಾತಾಡೋದು. ಸ್ನೇಹಿತರೆ, ನಮ್ಮ ಹೊಲ ಪಪ್ಪಾಯ ಸೆಟ್ಟಿಂಗ್ ಯಾವ ಥರ ತಗೋಕತ್ತೈತೆ ಅಂತೇಳಿ ಇವತ್ತು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ನೋಡಿರಿ ಯಾವ ಥರ ತೊಗೊತಾ ಇದೆ ಅಂತೇಳಿ. ಅಂದರೆ ಮೇನ್ ಇಂಪಾರ್ಟೆಂಟ್ ಈ ಸೆಟ್ಟಿಂಗ್ ಆಗ್ಬೇಕಂತಂದ್ರೆ ನಾನು ಹಾಕಿದ ಪ್ರಕಾರ ಮತ್ತು ನನಗೆ ತಿಳಿದ ಮಟ್ಟದ ಪ್ರಕಾರ, ಬೇರೆದವ್ರು ಏನು ಹಾಕ್ತಾರೋ ಗೊತ್ತಿಲ್ಲ ನನಗೆ. ಇದಕ್ಕೂ ನಾನು 052-34 ಅಂತೇಳಿ ಒಂದು ಗೊಬ್ಬರ ಬರ್ತೈತಿ. ಆ ಗೊಬ್ಬರವನ್ನು ಡ್ರಿಪ್ಪಿಗೆ ಹಾಕ್ತೀನಿ, ಬಿಡ್ತೀನಿ. ಆಮೇಲೆ ಬೋರನ್ನು CN ಕ್ಯಾಲ್ಸಿಯಂ ನೈಟ್ರೇಟು ಮತ್ತು ಬೋರಾನ್ ಪುಡಿಯನ್ನು ಪ್ರತಿ ಎಕರೆಗೆ 1 kg ಹಂಗೆ ದಬ್ಬಿನಿ. ನೋಡ್ರಿ ಯಾವ ಥರ ಸೆಟ್ಟಿಂಗ್ ತೊಗೊಂಡೈತಿ ಅಂತೇಳಿ. ಪ್ರತಿ ಎಕರೆಗೆ 1 kg ಹಂಗೆ ಹಾಕಿನಿ. ಬೇರೆದವ್ರು 2 kg ಹಂಗೆ ಹಾಕ್ತಾರ. ನಾನು ಹಾಕ್ಬೇಕಾಗಿತ್ತು, ಬಟ್ ಇದಕ್ಕೆ ಸ್ವಲ್ಪ ಕಂಟೆಂಟು ಈ ಹೊಲದಲ್ಲಿ ಜಾಸ್ತಿ ಇರೋದ್ರಿಂದ, ಜಾಸ್ತಿ ಹಾಕಿದ್ರು ರೋಗ ಬರ್ತಾವ, ಹಂಗಾಗಿಸಿ ಜಾಸ್ತಿ ಹಾಕಿಲ್ಲ. ಇನ್ನು ಈಗ ಜಸ್ಟ್ ಮಳೆ ಆಗೈತೆ, ಆಲ್ರೆಡಿ ಸೆಟ್ಟಿಂಗ್ ಆಗೈತೆ. ಇನ್ನು ಸೆಟ್ಟಿಂಗ್ ಅಂದ್ರೆ ಮೇ 25 ಹಚ್ಚಿವಿ. ಇವಾಗ ಆಗಸ್ಟ್ 12 ಇವತ್ತು ತಾರೀಕು. ನೋಡಿರಿ ಈ ಥರ ಆಲ್ರೆಡಿ ಸೆಟ್ಟಿಂಗ್ ಬಂದೈತಿ. ಪರವಾಗಿಲ್ಲ ಈ ಸಲ ಮಾತ್ರ. ಅಂದ್ರೆ ಜಾಸ್ತಿ ಮಳೆ ಐತೆ ಅಂದ್ರೆ ರೋಗ ನಿಮ್ಗೆ ಅಟ್ಯಾಕ್ ಆಗಂತ ಚಾನ್ಸ್ ಇರ್ತೈತಿ. ಈ ವರ್ಷ ಮಳೆ ಕಡಿಮೆ ಅಲ್ಲ, ಹಂಗಾಗಿ ಯಾವುದು ರೋಗ ಅದು ಏನೂ ಇಲ್ಲ. ಮೇಲ್ಗಡೆಯಿಂದ ಒಂದ್ಸಲ ಫುಲ್ ತೋರಿಸ್ಬಿಡ್ತೀನಿ ಹೊಲನ. ನೋಡ್ರಿ ಈ ಥರ ಇದೆ. ಅಂದ್ರೆ ಈ ಹೊಲ ಮೊದಲು ದಾಳಂಬಿ ಮಾಡಿದ್ದೆ. ದಾಳಂಬಿ ಸ್ವಲ್ಪ ತುಂಬ ರೋಗಗಳು ಅಟ್ಯಾಕ್ ಆಗತ್ತದು, ಹಾಗಾಗಿ ಅದನ್ನು ತೆಗೆದು ಇವಾಗ ಪಪ್ಪಾಯ ಹಾಕಿನಿ. ಮುಂದೆ ನೋಡೋಣ ಹೆಂಗಾಗತ್ತಂತ. ಎಲ್ಲ ರೈತರಿಗೆ ಏನು ಕೇಳ್ಕೊಳ್ಳೋದಂದ್ರೆ, ಈ ಪಪ್ಪಾಯ ಬೆಳೆಯಲ್ಲಿ ಜಾಸ್ತಿ ಏನು ಖರ್ಚು ಮಾಡ್ಕೋಬೇಡ್ರಿ. ಯಾಕಂತಂದ್ರೆ ಇದ್ರ ರೇಟು ಯಾವ ಥರ ರೇಟ್ ಬರುತ್ತಂತಲೇ ಗೊತ್ತಾಗಲ್ಲ. ಅತಿ ಹೆಚ್ಚು ಓವರ್ ಖರ್ಚು ಮಾಡಿದ್ರಿ ಅಂದ್ರೆ ರೋಗನೂ ಜಾಸ್ತಿ ಬರೋದು. ಹಾಗಾಗಿ ಸ್ವಲ್ಪ ಖರ್ಚು ಕಡಿಮೆ ಮಾಡ್ಕೊಳ್ರಿ, ಮಾಡ್ಕೊಳ್ರಿ, ನಿಮ್ಗೆ ಅನುಕೂಲ ತಕ್ಕಂತೆ ಮಾಡ್ಕೊಳ್ರಿ. ಓವರ್ ಖರ್ಚು ಮಾಡ್ಕೊಂಡ್ರಿ ಅಂದ್ರೆ ಕೆಲವೊಂದು ಟೈಮು ರೇಟ್ ಸಿಗಲಿಲ್ಲ ಅಂತಂದ್ರೆ ಸುಮ್ಮನೆ ಸಾಲಕ್ಕೆ ಗುರಿ ಆಗಬೇಡ್ರಿ. ಯಾಕಂತಂದ್ರೆ ಸಾಲ ಅಂದ್ರೆ ಭಾಳ ಡೇಂಜರ್. ಅವನೊಂದು ಕ್ಯಾನ್ಸರ್ ಇದ್ದಂಗೆ ಅದು ಸಾಲ ಅಂದ್ರೆ. ಅದು ಹೆಂಗಂತಂದ್ರೆ ಕ್ಯಾನ್ಸರ್ಗೆ ಏನಾರ ಡಾಕ್ಟ್ರುಗಳು ಅಲ್ಲಲ್ಲಿ ಸಿಗಬಹುದು, ಈ ಸಾಲಕ್ಕೆ ಸಿಗಲ್ಲ ಯಾರು ಡಾಕ್ಟ್ರುಗಳು. ಒಂದು ಎಲ್ಲರೂ ಬೇರೆದವರು ಮನ್ಯಾಗ ಜೀತಕನ ಇದ್ದಗೆಸಿ ಮುಟ್ಟಿಸ್ಬೇಕು. ಒಂದು ಇಲ್ಲ ರೈತನ ಕೊನೆಯ ಅಸ್ತ್ರ ಅಂತ ಗೊತ್ತೈತಿ, ಎಲ್ರಿಗೂ ಗೊತ್ತಿರ್ತೈತಿ, ನಾ ಏನು ಹೇಳೋದು ಬೇಕಾಗಿಲ್ಲ. ಅಂದ್ರೆ ಓವರ್ ಖರ್ಚು ಮಾಡ್ಕೊಂಡು ಸುಮ್ಮನೆ ಸಾಲಕ್ಕೆ ಗುರಿ ಆಗ್ಬೇಡ್ರಿ. ಮಿತವಾಗಿ ಬಳಸ್ಕೊಳ್ರಿ ಪ್ರತಿಯೊಂದು. ನೋಡ್ರಿ ಈ ಗಿಡ ಯಾವ ಥರ ಸೆಟ್ಟಿಂಗ್ ಹಾಕೋತೈತಿ. ಈ ಗಿಡಗಳು 2 ಅದಾವ, ಬಟ್ 2 ಗಿಡ ಇದ್ರೆ ಸೆಟ್ಟಿಂಗ್ ಆಗಲ್ಲ. ಆ್ಯಕ್ಚುಲಿ ತೆಗಿಬೇಕು, ತೆಗೆದಿವಿ. ಎಲ್ಲರ ಒಂದೊಂದು ಗಿಡ ಉಳ್ದಾವ. ಇವಾಗ ತೆಗಿಬೇಕಂತಂದ್ರೆ ಅದ್ರಾಗ ಒಂದು ಚೆನ್ನಾಗಿರೋ ಗಿಡ ಬಿಟ್ಟಿಗೆಸಿ ಒಂದು ಗಿಡನ ಕಟ್ ಮಾಡ್ಬೇಕು. ಏನು ಮಾಡೋಕ್ಕಾಗಲ್ಲ. ಕಟ್ ಮಾಡಿದ್ವಿ ಒಂದು. ನೋಡ್ರಿ ಯಾವ ಥರ ಸೆಟ್ಟಿಂಗ್ ಆಗೈತೆ ಅಂತೇಳಿ. ನೋಡಿ ಮತ್ತು ನಮ್ಮ ಎಲ್ಲ ನನ್ನ ಪಪ್ಪಾಯ ಬೆಳೆಗಾರ ರೈತರು ಏನಿದಾರಲ್ಲ, ನಿಮಗೇನು ಗೊತ್ತಿರುತ್ತೋ ಅದನ್ನೆಲ್ಲಷ್ಟು ನಮ್ಗೆ ತಿಳಿಸ್ಕೊಳ್ರಿ. ಅಂದ್ರೆ ನೀವು ಹೊಸ್ದಾಗಿ ಮಾಡಿದ್ರಿ ಅಂದ್ರೆ ಬೇರೆದವ್ರನ್ನ ಸಜೆಷನ್ ತೊಗೊಳ್ರಿ. ತೊಗೊಂಡ್ಗೆಸಿ ಕೇಳ್ರಿ. ಕೆಲವೊಬ್ರು ಡಾಕ್ಟ್ರು ಬರ್ತಾರೆ ಇದಕ್ಕೆ. ನೋಡ್ರಿ ಅಲ್ಲಿ ಒಂದು ಗಂಡು ಗಿಡ ಯಾವ ಥರ ಆಗೈತೆ ಮತ್ತು ಅದ್ರಂಗೆ ಹೆಣ್ಣು ಗಿಡ ಏನಾದ್ರು ಕಾಯಿ ಆಗೈತೆ ಅಂದ್ರೆ ವಿಪರೀತ ಕಾಯಿ ಆಗ್ತದೆ. ಅಂದರೆ ಗಿಡಕ್ಕೆ ಅಂದ್ರೆ ಇವ್ರೇನು ಇವು ಪಪ್ಪಾಯ ಸಸಿ ರೆಡಿ ಮಾಡ್ತಾರಲ್ಲ, 1000 ಗಿಡಕ್ಕೂ ಒಂದು 50-60 ಗಿಡ ಕೊಡ್ತಾರಂತ. ಅಂದ್ರೆ ಕೆಲವೊಂದು ಪ್ಲಾಂಟೇಶನ್ದಾಗ ಏನು ಮಾಡ್ತಾರೆ, ಹೊಸ್ದಾಗಿ ಮಾಡಿರ್ತಕ್ಕಂಥ ಈ ಸಸಿ ಪಪ್ಪಾಯ ಸಸಿ ಕೊಡತಕ್ಕಂಥ ಫಾರ್ಮ್ಗಳು ಏನಿರ್ತಾವಲ್ಲ, ಹೊಸ್ದಾಗಿತ್ತಂದ್ರೆ
ಹೊಸ್ದಾಗಿ ಅವ್ರು ಏನಾದ್ರು ತಯಾರು ಮಾಡಿದಂದ್ರೆ ಒಳ್ಳೆ ತಳಿನ ತಯಾರು ಮಾಡಿರ್ತಾರೆ. ಆಲ್ಮೋಸ್ಟ್ ನೀವು ಏನು ಮಾಡ್ಬೇಕಂತಂದ್ರೆ ಪಪ್ಪಾಯ ಸಸಿ ತರ್ಬೇಕಂತಂದ್ರೆ ಒಂದು 2-3 ಫಾರ್ಮ್ಗಳಿಗೆ ತಿರುಗಾಡ್ರಿ. ತಿರುಗಾಡಿ ನೋಡ್ಕೊಳ್ರಿ ಯಾವ ಫಾರ್ಮ್ದಾಗ ಹೆಂಗೆ ಥರದ್ದು ಸಿಗ್ತಾವ ಸಸಿಗಳು ಅಂತ ಹೇಗಿಸಿ. ಅಂದ್ರೆ ಸ್ವಲ್ಪ ಯಾವನ ಬಲ್ಲಿ ಒರಿಜಿನಲ್ ಕೊಡ್ತಾನ, ಯಾವನ ಬಲ್ಲಿ ಗ್ಯಾರಂಟಿ ಕೊಡ್ತಾನ ಅವನ ಹತ್ರ ತರ್ರಿ. ಯಾವ ಥರ ಸೆಟ್ಟಿಂಗ್ ಆಕತೈತಿ ನೋಡ್ರಿ ಈ ಕಡೆ. ಸೇಮ್ ಇದನ್ನು ಸೇಮ್ ಐತಿ. ಅಂತಲ್ಲಿ ಹೋಗಿ ತೊಗೊಂಬರ್ರಿ ಸಸಿಗಳ. ತೊಗೊಂಬಂದು ಅವ್ನಿಗೆ ಕೇಳ್ಬೇಕು ವಾರಂಟಿ ಹೆಂಗೆ ಕೊಡ್ತೀಯ, ಕಾಯಿ ಆಗಲಿಲ್ಲ ಅಂದ್ರೆ ಏನಂತ ಹೇಳಿ ಅವ್ರು ವಾರಂಟಿ ಗ್ಯಾರಂಟಿ ಕೊಡ್ತಾರೆ ಹೊಸ್ದಾಗಿರ್ತಾವಲ್ಲ. ಕೆಲವೊಬ್ರು ಏನು ಮಾಡ್ತಾರೆ ಗೊತ್ತಾ, ರೊಕ್ಕಕ್ಕೋಸ್ಕರ ದುಡ್ಡು ಅಂಬದು ಭಾಳ ಕೆಟ್ಟ ಮಗಂದಿದು. ರೊಕ್ಕಕ್ಕೋಸ್ಕರ ಹೋದ ವರ್ಷ ಏನು ಮಾಡಿದ್ರು ಅಂತಂದ್ರೆ ಯೂರಿಯಾ ಗೊಬ್ಬರ ಇರ್ತೈತಲ್ಲ, ಸಸಿಗಳು ಸ್ಪೀಡಾಗಿ ಬೆಳೆಸಿ ಮಾರಾಟ ಮಾಡಿರತ್ತೆ ಅಂತ ಹೇಳಿಸಿ ಯೂರಿಯಾ ಗೊಬ್ಬರ ಹಾಕಿಸಿ ಬೆಳೆಸಿದ್ರು. ಅವು ಏನಾದವು ಅಂದ್ರೆ ಹೋದ ವರ್ಷ ಅಲ್ಲ, ಪ್ರೆಸೆಂಟ್ ಇದೇ ವರ್ಷನೇ ಕೆಲವೊಬ್ರು ರೈತರು ತರಿಸಿದ್ರು, ಜಾಸ್ತಿ ಗಿಡ ಸತ್ತು ಹೋದವು. ಅಂದ್ರೆ ಅವ ಏನು ಫಾರ್ಮ್ನ್ಯಾಗ ಮೋಸ ಮಾಡ್ಯಾನ ಅವನು. ಅಂದ್ರೆ ಯೂರಿಯಾ ಗೊಬ್ಬರ ಹಾಕಿ ಬೆಳೆಸ್ಬಿಟ್ರೆ ಅವು ದಿನಕ್ಕೆ ಗಿಡ ಎದ್ದು ಬಿಡ್ತೈತಿ. ಅಲ್ಲಿ ಹೋಗಿ ಗಿಡ ಹಚ್ಚಿದೆ ಅಂದ್ರೆ ಯಾವುದು ಗಿಡಗಳು ಸಸಿಯನ್ನು ನಾಟಿ ಮಾಡಿದೆ ಅಂತಂದ್ರೆ ಏನಾಗ್ಬಿಡ್ತೈತಿ, ಒಂದು 2-3 ದಿನದಾಗ ಗಿಡಗಳು ಸತ್ತು ಹೋಗ್ಬಿಡ್ತೈತೆ. ಅಂದ್ರೆ ಯೂರಿಯಾ ಗೊಬ್ಬರ ಹಾಕಿ ಬೆಳೆಸಿರ್ತಾರೆ, ನಮ್ಮ ಗಿಡಕ್ಕೆ ಸೆಟ್ಟಿಂಗ್ ಆಗಾರ್ದಾಗ ಅದು ಏನಾಗ್ಬಿಟ್ಟಿರ್ತಾವೆ ಪೂರ್ತಿ ಸತ್ತು ಹೋದವು. ತುಂಬ ರೈತರು ಅದ್ರಾಗ ಲುಕ್ಷಣ ಆಗಿ 2 ಸಲ ಹಚ್ಚಾರ ಈ ಸಲ ಗಿಡ. ಆದರೆ ನನಗೆ ತಂದಿರ್ತಕ್ಕಂಥ ಫಾರ್ಮ್ನವನು ಹೊಸ್ದಾಗಿ ಮಾಡ್ಯಾನ. ಆ ಫಾರ್ಮ್ನವನು ನಿಮಗೆ ಒಳ್ಳೆ ತಳಿ ಕೊಡ್ತೀನಿ, ಆಮೇಲೆ ಗ್ಯಾರಂಟಿ ವಾರಂಟಿ ಕೊಟ್ರು. ಅಂದರೆ ನಮಗೂ ಪರಿಚಯ ಅದಾರ ಅವರು. ಹೈದ್ರಾಬಾದ್ ಮಾರ್ಕೆಟ್ಗೆ ಹೋದಾಗ ಪರಿಚಯ ಆಗಿದ್ರು. ಪರಿಚಯ ಆಗಿ ಅಂದರೆ ನನಗಲ್ಲ, ನಮ್ಮ ಅಣ್ಣರಿಗೆ, ನಾನೇನು ಹೋಗಲ್ಲ ಮಾರ್ಕೆಟ್ಗೆ. ನಮ್ಮ ಅಣ್ಣರಿಗೆ ಪರಿಚಯ ಆಗಿ ಅವ್ರ ಫ್ರೆಂಡ್ಶಿಪ್ ಮಾಡ್ಕೊಂಡು ಆಮೇಲೆ ಅವ್ರ ಅಣ್ಣ ನಿನ್ಗೆ ಚೆನ್ನಾಗಿರೋ ಬೆಳೆ ಕೊಡಿಸ್ತೀನಿ, ನಾನು 4-5 ವರ್ಷ ಆಯ್ತು ಮಾಡಾಕತ್ತಿ, ಹೊಸ ಫಾರ್ಮ್ ಐತೆ ಅವ್ರ ಹತ್ರ ನಿಮ್ಗೆ ಕೊಡಿಸ್ತೀನಿ ಅಂತ ಹೇಳಿದರು. ಹೇಳಿಗೆಸಿ ಆಯ್ತು ಅಂತೇಳಿ ಅವ್ರ ಕಡೆಯಿಂದ ಒಂದು 6,000 ಅಗ್ಯಾಕೆ ತರಿಸ್ಕೊಂಡಿನಿ. ಇದು ಟೋಟಲ್ ಒಂದು 6 ಎಕರೆ 6 ಗುಂಟೆ ಐತೆ. ಬಟ್ ಮನಿ ಒಂದಿಷ್ಟು ಗಾಡಿಗಳಿಗೆ ನಿಲ್ಸಕ್ಕಂತ ಬಿಟ್ಟು 5.5 ಎಕರೆ ಹಚ್ಚೀನಿ. 5,500 ಗಿಡ ಕುಂತಾವ. ಅಲ್ಲೇ ಐತಲ್ಲ ಅಲ್ಲೇ ಮನೆ ಕಾಣ್ತಿದೆಯಲ್ಲ, ಮನೆ ಅದು ಎಲ್ಲಷ್ಟು ಒಂದು 5,500 ಹಂಗೆ ಕುಂತಾವ ಗಿಡಗಳು. ಒಳ್ಳೆ ಚೆನ್ನಾಗೈತೆ ಈ ಸಲ ಮಾತ್ರ. ನೋಡಿ ಯಾವ ಥರ ಇದೆ ಅಂತ ಹೇಳಿ, ಪರವಾಗಿಲ್ಲ ಈ ಸಲ ಮಾತ್ರ. ಇನ್ನೊಂದು ಹೊಲ ಹಚ್ತಾ ಇದ್ದೀನಿ ಇವಾಗ. ಅಂದ್ರೆ ಆ ಹೊಲದ್ದು ರೆಡಿ ಮಾಡತ್ತಿದ್ನಿ ಅಂದ್ರೆ ಹೇಳ್ತೀನಿ. ಯಾಕಂದ್ರೆ ಈಗ ಪ್ರೆಸೆಂಟ್ ಅದು ಹಳೆ ತೋಟ. ಆ ಹಳೆ ತೋಟನ ನಾನು ಅಕ್ಟೋಬರ್ 1ಕ್ಕೆ ಹಚ್ಬೇಕಂತ ಮಾಡೀನಿ. ಅಂದ್ರೆ ಪ್ರೆಸೆಂಟ್ ಇವಾಗ ಮಾಲ್ ಇರುತ್ತೆ, ಅಕ್ಟೋಬರ್ 1ಕ್ಕೆ ಹಚ್ಚಿದ್ರೆ ಅವಾಗ ನಿಮ್ಗೆ ವಿಡಿಯೋ ಮಾಡಿ ಹಾಕ್ತೀನಿ. ಹಾಗೆ ಈ ವಿಡಿಯೋದನ್ನ ಯಾರ್ಯಾರು ನೋಡ್ತಿದ್ರಲ್ಲ ಪಪ್ಪಾಯ ಬೆಳೆಗಾರರು ಅವರೆಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ. ನಮ್ಮ ಸಣ್ಣ ಚಾನಲ್ ಇದೆ, ಆ ಚಾನಲನ್ನು ಬೆಳೆಸ್ಕೊಡ್ರಿ. ಪ್ರತಿಯೊಂದು ನಿಮ್ಗೆ ಅಪ್ಡೇಟ್ ಕೊಡ್ತೀನಿ ಈ ಒಂದು ಪಪ್ಪಾಯ ಬೆಳೆ ಬಗ್ಗೆ. ಇಷ್ಟು ಹೇಳ್ತಾ ನನ್ನ ಈ ವಿಡಿಯೋವನ್ನು ಮುಗಿಸ್ತೀನಿ. ಎಲ್ರಿಗೂ ನಮಸ್ಕಾರ, ಮತ್ತೆ ಸಿಗೋಣ, ಬಾಯ್.